ಬಂದೆ? ಮನೆಯಲ್ಲ ತರವಾಚೆ. ಏ ಕೊಲೆಗಡಿಗ, ನಿನ್ನಂತವನ ತುಂಡು ತುಂಡಾಗಿ ಕತ್ತರಿಸುವುದು ನನ್ನ ಕೋಪ ಹಿಂಗೋಗುದಿಲ್ಲ. ಗೊತ್ತಣ್ಣ, ನಿಮ್ಗಳ ವೇದನೆ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಪ್ಲೀಸ್ ನನ್ನ ಮಾತನ್ನ ಸ್ವಲ್ಪ ಕೇಳಿ. ನಿನ್ನ ಮಾತನ್ನ ಕೇಳೋದಕ್ಕೆ ನಮ್ಗೆ ತಲೆ ಕಟ್ಟಿಲ್ಲ. ನನಗೆ ಗೊತ್ತಕ್ಕ, ನಿಮ್ಗಳಿಗೆಲ್ಲ ನನ್ನ ಮೇಲಿರೋ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಅಂತ ನನಗೆ ಗೊತ್ತು. ಆದ್ರೂ ಹೇಳ್ತೀನಿ ಕೇಳಿ. ನಾನು ವನಿತಾ ಮೊದಲು ಸ್ನೇಹಿತರಾದ್ವಿ. ಸ್ನೇಹ ಪ್ರೀತಿಯಾಗಿ ಪ್ರೀತಿ ಹತ್ತಿರ ಆಗಿದಾಗ ನಮ್ಮೂರ್ ಪಾರ್ಕಲ್ಲಿ ನಮ್ಮ ಮದುವೆ ವಿಚಾರ ಮಾತಾಡಬೇಕಾದ್ರೆ ಆಮೇಲೆ ಆವೇಶ ಭರಿತನಾಗಿ ಕೈಯಲ್ಲಿ ಬಂದೂಕನ ಹಿಡ್ಕೊಂಡು ಗುಂಡನ್ನ ಹಾರಿಸ್ಬಿಟ್ಯಾ? ಇಲ್ಲ ಇಲ್ಲ, ನನ್ನ ಅನಿತನ ನಂಗೆ ಕೊಂದಿಲ್ಲ. ನನ್ನ ದೇವತೆನ ನಾನು ಕೊಲ್ತೀನ. ಯಮಲೋಕದ ಯಮನ ಪ್ರತ್ಯಕ್ಷವಾಗಿ ನೋಡಿರೋ ಜನಗಳು ಇಲ್ಲ ಸುಳ್ಳು ಹೇಳ್ತಾರ? ಪೊಲೀಸ್ ಬಂದು ನಿನ್ನ ಕೈಗೆ ಕೋಳ ಹಾಕಿ ಹೇಳ್ಕೊಂಡೋಗಿದ್ದು ಸುಳ್ಳ? ಹೇಳು ಹೇಳು ಹೇಳೋ. ನೋಡೋ, ಮರ್ಯಾದೆ ಆಗಿ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗು. ನೀನೆಲ್ಲೋ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಿದ್ಯಾ ಅಂತ ಕಾಣಿಸ್ತಾ ಇದೆ. ಮರ್ಯಾದೆಯಾಗಿ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಕೊತ್ತಿನ ಪಟ್ಟಿನ ಹಿಡ್ಕೊಂಡು ಆಚೆ ತಾಳ್ಬೇಕಾಗುತ್ತೆ. ಹೌದು, ನಾನು ಹುಚ್ಚ. ಆದ್ರೆ ಇವತ್ತು ನಾನು ಹೇಳಕ್ ಬಂದಿರೋ ವಿಷಯನ ನೀವು ಶಾಂತಿ ಸಂಬಂಧದಿಂದ ಕೇಳಿಲ್ಲ ಅಂದ್ರೆ ನಾಳೆ ದಿನ ನೀವೆಲ್ಲ ಹುಚ್ಚಿಡಿದು ಹುಚ್ಚಾಡ್ಬೋದು ಸೇರ್ಬೇಕಾಗುತ್ತೆ. ಅದು ನಾನು ನೆನಪಲ್ಲಿ ಇಟ್ಕೊಳ್ಳಿ. ಅಮ್ಮ ಅಮೃತ, ನಿನಗೆ ಪ್ರಜಾ ಪ್ರಾಣ ಅಲ್ವೇನಮ್ಮ? ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ನೀನಾದ್ರು ನನ್ನ ಮಾತು ಕೇಳಮ್ಮ, ನೀನಾದ್ರು ನನ್ನ ಮಾತು ಕೇಳು. ವಿಧವಾಗಿ ಮಾತಾಡ್ಕೊಂಡು ನಾನು ಅಣ್ಣಂದಿರ ಸ್ನೇಹನ ಸಂಪಾದನೆ ಮಾಡಿದೆ. ನಮ್ಮೆಲ್ಲರೂ ಪ್ರೀತಿ ಅನಿತುನ ಕೊಂದೆ. ನೀನು ಮಾತಾಡ್ತಿದ್ರೆ ನಾನು ಅಣ್ಣಂದಿರು ನಿನ್ನ ಹೊತ್ತಾಗಿ ಹೊಡೆದ ಕೊಡ್ಬಿಡ್ತೇನೆ. ಪ್ರಾಣೇಶ್, ನೀನು ಆಡ್ತಿರೋ ಪ್ರತಿಯೊಂದು ಮಾತುಗಳನ್ನ ಎಲ್ಲವನ್ನು ಕೇಳ್ತಾ ಇದ್ದೇನೆ, ಎಲ್ಲವನ್ನು ನೋಡ್ತಾ ಇದ್ದೇನೆ. ಆದ್ರೆ ಎಲ್ಲ ಮಾತುಗಳು ಕೂಡ ಅಸಂಬದ್ಧ, ಅತಿರೇಕ. ಇದು ಅಸಂಬದ್ಧ, ಅತಿರೇಕವಲ್ಲ, ಸತ್ಯವಾಗಿ ನಡೆದಿರೋ ಸತ್ಯದ ಸಂಗತಿ. ಅಲ್ಲ ಕಣ ಪ್ರಾಣೇಶ, ಹಿಂದೆ ನೀನು ತಿಳಿದೇನೋ ಒಂದು ತಪ್ಪು ಮಾಡಿ ಜೈಲು ವನವಾಸ ಅನುಭವಿಸ್ಕೊ ಬಂದಿದೀಯ. ಅಂಥದ್ರಲ್ಲೂ ಕೂಡ ನಿನ್ನ ಈ ಹಳೆ ಚಾಳಿನ ಇನ್ನೂ ಬಿಟ್ಟಿಲ್ವಲ್ಲೋ. ನೋಡೋ, ಇನ್ ಮುಂದೇನಾದ್ರೂ ಹೊಸ ಮನುಷ್ಯನಾಗಿ ಹೊಸ ಜೀವನನ ಪ್ರಾರಂಭ ಮಾಡೋ. ಈ ರೀತಿ ಇಲ್ಲ ಸಲ್ಲದ್ದೆಲ್ಲ ವಿಷಯಕ್ಕೆ ಬಾಯಾಕಿ ಬಾಯಿನ ಹೊಲ್ಸ್ ಮಾಡ್ಕೋಬೇಡ ಕಣೋ. ಬಾಳು ಬಾವಿಗೆ ತಲಾ ಒಂದೊಂದು ಕಲ್ಲು ಅನ್ನೋ ಹಾಗೆ ನೀವು ಕೂಡ ಇವ್ರ ಮಾತನ್ನ ಕೇಳ್ತೀರಲ್ಲ. ನೋಡು ಪ್ರಾಣೇಶ್, ಹಿಂದೆ ವಾಲ್ಮೀಕಿ ಏನಾಗಿದ್ರು ಎಂಬುದು ಇಡೀ ಜಗತ್ತಿಗೆ ಗೊತ್ತು. ಅಂಥವ್ರೆ ತಾನು ಮಾಡಿದ ತಪ್ಪನ್ನು ಅರ್ಥ ಮಾಡ್ಕೊಂಡು ವಾಲ್ಮೀಕಿ ರಾಮಾಯಣ ಬರಲಿಲ್ವೇನೋ, ಅದನ್ನ ಬರೆದು ಮಹಾನ್ ಪುರುಷ ಅಂತ ಅವರು ಕರ್ಸ್ಕೊಂಡಿಲ್ವೇನೋ. ಅಂಥದ್ರಲ್ಲಿ ನೀನು ಒಬ್ಬ ವಿದ್ಯಾವಂತ, ಬುದ್ಧಿವಂತ. ನೀನು ಯಾಕೆ 4 ಜನ ಮೆಚ್ಚೋ ಹಾಗೆ ಜನನಾಯಕನಾಗ್ಬಾರ್ದು? ನಿನಗೆ ಏನೇ ಸಹಾಯ ಬೇಕಿರೋ ನಿಸ್ಸಂದೇಶ ಇಲ್ಲದೆ ನಾನು ಕೇಳು, ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಅಕ್ಕ, ಶಾರದಕ್ಕ, ರಾಮ ಲಕ್ಷ್ಮಣ ಸೀತೆ ಅಂತೀರೋ ನೀವು ನನ್ನ ಮಾತನ್ನ ನೆಮ್ಮಕ ನಂದಿ ನಮ್ಮ ಮನೆ ಗರ್ಭಗುಡಿಯಲ್ಲಿರೋ ಮೂರ್ತಿನ ಯಾವ ರೀತಿ ನೋಡ್ತೀನೋ ಆ ತರ ನಾನು ನೀವು ನೋಡ್ತಾ ಇದ್ದೀನಿ ಅಕ್ಕ, ನೋಡ್ತಾ ಇದ್ದೀನಿ.
ನಾನು ಹೇಳ್ತಾ ಇರೋದು ಸತ್ಯ ಅಂತ ಯಾವ ದೇವ್ರ ಮೇಲೆ ಬೇಕಾದ್ರೂ ಕಾರ್ಯ ಮಾಡಿದ್ದಿ ಅಂತ ಪ್ರಮಾಣ ಮಾಡಿ ಹೇಳ್ತೀಯೋ? ಏನ್ ಮಹಾನ್ ಕಾರ್ಯ ಮಾಡ್ಬಿಟ್ಟಿದ್ದೀನಿ ನೋಡು. ಅಯ್ಯೋ ದೇವ್ರೆ, ಇಲ್ಲಿ ಸತ್ಯವಂತರ ಮಾತಿಗೆ ಬೆಲೆ ಇಲ್ಲಪ್ಪ, ಬೆಲೆ ಇಲ್ಲ. ಇಲ್ಲಿ ಏನಿದ್ರು ಕಳ್ಳ ಕದಿಮೆಯರ ಮಾತಿಗೆ ಬೆಲೆ. ಇವತ್ತು ಇವರೆಲ್ಲ ಸತ್ಯವನ್ನ ಸಾಯಿಸಿ ಅನ್ಯಾಯಕ್ಕೆ ಬೆಲೆ ಕೊಡ್ತಾ ಇದ್ದೀರಲ್ಲ. ಒಂದಲ್ಲ ಒಂದಿನ ಸತ್ಯ ಏನು ಅಂತ ತಿಳಿದಾಗ ಗೊತ್ತಾಗುತ್ತೆ ಈ ಪ್ರಾಣ ಏನು ಅಂತ. ಈ ಪಾಪಿ ಎಷ್ಟೇ ವಿಧವಾಗಿ ಬೇಡ್ಕೊತಾ ಇರೋ ನನ್ನ ಮಾತ ಯಾರು ಕೇಳ್ತಾ ಇಲ್ವಲ್ಲಮ್ಮ. ಕೇಳು ಅಮೃತ. ಏಯ್, ಅವಾಗಿಂದ ಹೇಳಿದ್ದೆ ಹೇಳ್ತಾ ಇದೆಯಲ್ಲೋ, ನೀನು ಹೇಳೋದನ್ನ ಇಲ್ಲಿ ಕೇಳ್ಕೊ ಕೂತ್ಕೊಳ್ಳೋಕ್ಕಾಗುತ್ತಾ? ಏಯ್, ತೊಲಗಾಚೆ ನಡೆಯೋ. ತಾನೊಂದು ನೆನೆದರೆ ಮಾನವ, ಬೇರೊಂದು ಬಗೆಯುವುದು ದೈವ. ತಾನೊಂದು ನೆನೆದರೆ ಮಾನವ, ಬೇರೊಂದು ಬಗೆಯುವುದು ದೈವ. ಆ ದೈವವ ಮರೆತರೆ ಜೀವ ಪಡೆಯುವುದು 108 ನೋವ, ಪಡೆಯುವುದು 108 ನೋವ. ಶಾಸ್ತ್ರಿಗಳೇ, ಶುಭ ಕಾರ್ಯದಲ್ಲಿ ಎಲ್ಲ ಸರ್ವೇ ಸಾಮಾನ್ಯ. ಮುಂದುವರಿಸಿ ನಿಮ್ಮ ಶಾಸ್ತ್ರನ. ಆಯಿತು ಸೌಕರ್ಯ. ಐವರ್ಸ್ ನಮಃ, ಓಟಿ ನಮಃ, ಸಿಗರೇಟ್ ನಮಃ, ಕಿಂಗ್ಸ್ ಮಾಸ್ ಮಹ. ಮುಂದೆ ತಾಲಿ ಕಟ್ಕೊಳ್ರಪ್ಪ, ನಿಮ್ಮನ್ಗೆ ಹೋಗ್ಬೇಕು, ಟೈಮ್ ಆಯ್ತದೆ. ಹಾಕಪ್ಪ, ದಕ್ಷಿಣೆ ಮಾಡ್ಕೋದಿಲ್ಲ, ದಕ್ಷಿಣೆ ಕೊಟ್ಕೊಡಿ ದಯವಿಟ್ಟು. ಬೆಳಗ್ಗೆ ನಾವೇ ಕೊಡ್ಬೇಕಾದ, ನೀವೇ ಕೊಟ್ಟಿರೋ ಕಾಡೆ. ಗಟ್ಟಿ ಮೇಳ ಬಸ್ರಪ್ಪ. ಕರೆಕ್ಟಾಗಿ ಆಗ್ತಪ್ಪ, 3 ಗಂಟೆ. ಸರಿ ಕಣಪ್ಪ, ಹೋಗಿ ಬನ್ರಪ್ಪ. ಕಾರ್ ಬರೋಂಗದೆ, ನಮ್ಮ ಬತ್ತಿನ ಟೈಮ್ ಆಯ್ತದೆ, ಬಾಗಿನ ಅರ್ಜೆಂಟ್. ಸರಿ ಆಯ್ತು ಸರ್. ರಿಂಗ್ ಆಗಲಿ. ಹಲೋ, ಹೇಳಿ ಪೀರ್ಖಾನ್ ಅವರೇ. ಹೌದಾ, ಕಾರ್ತಿ ಜೊತೆ ಅವರಲ್ಲೇ ಇದ್ದಾರಾ? ಹಾಂ, ಓಕೆ, ಅಲ್ಲೇ ಇರಿ, ನಾನು ಈಗಲೇ ಬಂದ್ಬಿಡ್ತೀನಿ. ನೋಡಿ, ನನ್ನ ಸ್ನೇಹಿತರೆಲ್ಲ ಹೊಟ್ಟಿದಾರಂತೆ, ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ನೀವೇನೇನು ಶಾಶ್ವತ ಸಂಪ್ರದಾಯ ಮಾಡ್ಕೋಬೇಕೋ ಬೇಗ ಮಾಡ್ಕೊಳ್ಳಿ, ನಾನು ಬೇಗ ಬಂದ್ಬಿಡ್ತೀನಿ. ಸರಿ, ನಾನಿನ್ನು ಹೋಗಿ ಬರ್ತೀನಿ. ಅಮೃತ, ಇದುವರೆಗೂ ಈ ಅಣ್ಣಂದಿರ ತವರು ಮನೆಯಲ್ಲಿ ತಂಗಿಯಾಗಿ ನಗನಗ್ತಾ ಬಾಳ್ದೆ. ಇನ್ನು ಮುಂದೆ ಗಂಡನ ಮನೆಯಲ್ಲಿ ಪ್ರೀತಿಯ ಮಡದಿಯಾಗಿ ಬದುಕಿ ನಮ್ಮ ಸಂಸಾರಕ್ಕೆ ಕೀರ್ತಿ ತಗಬಮ್ಮ. ಅಣ್ಣ, ನಿನ್ ಮಾತೆ ನನಗೆ ವೇದವಾಕ್ಯ ಅಣ್ಣ. ಹುಟ್ಟಿದ ಈ ಮನೆಗೂ ಹೊಸ್ಲು ಮೆಟ್ಟ ಆ ಮನೆಗೂ ನಾನು ಜೀವ ಇರೋವರೆಗೂ ಕೀರ್ತಿ ತರುವಂಥ ಕೆಲಸನೇ ಮಾಡಿ ಬದುಕ್ತೀನಿ ಅಣ್ಣ. ನನ್ನ ಆಸೆ ಅಂತ ಬದುಕು ಬಾಳ್ತೀನಿ ಅಣ್ಣ. ಇಷ್ಟು ದಿವಸ ನಮ್ಮ ಮನೆಯಲ್ಲಿ ಪುಟಕ್ಕಿಟ್ಟ ಚಿನ್ನದಂತೆ ಇದ್ದೆ. ಇನ್ನು ಮುಂದೆ ನಾವು ಇನ್ನು ಯಾರನ್ನ ನೋಡ್ಲಮ್ಮ ಮನೆಯಲ್ಲಿ? ಅಲ್ಲ, ಯಾಕಣ್ಣ ಇಷ್ಟೊಂದು ಹೊಂದ್ಕೋತ್ಯ? ಕಾಗೆ ಗೂಡಲ್ಲಿ ಕೋಗಿಲೆ ಮೊಟ್ಟೆ ಇಡುತ್ತೆ, ಕಾಗೆ
ತನ್ನ ಮರಿ ಅಂತ ತಿಳ್ಕೊಂಡು ಅದು ಕಾವು ಕೊಟ್ಟು ಮರಿ ಮಾಡಿದ್ಮೇಲೆ ಅದು ಕಾಗೆ ಆಗೋದಿಲ್ಲ ಅಲ್ವಣ್ಣ, ಕೋಗಿಲೆ. ಹಾಗೆ ಹೆಣ್ಮಕ್ಳು ಜೀವನ ಅಷ್ಟೆ. ಹುಟ್ಟಿದ ಮನೆ ಯಾವತ್ತೂ ಶಾಶ್ವತ ಆಗೋದಿಲ್ಲ. ಗಂಡನ ಮನೆಗೆ ಹೋಗಿ ಅಲ್ಲೇ ಅವಳು ಬದುಕನ್ನು ಕಂಡ್ಕೋಬೇಕು. ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀವೇ ಆಗಿದ್ದೀರ. ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೂ ನನಗೂ ಕೂಡ ತುಂಬ ಸಂಕಟ ಆಗ್ತಿದೆ. ಅಮೃತ, ನಮ್ಮ ಕೈಲಾದ ಮಟ್ಟಿಗೆ ಈ ಶುಭ ಕಾರ್ಯವನ್ನ ನಡೆಸ್ಕೊಟ್ಟಿದ್ದೀನಿ. ನಿನಗೆ ತವರು ಮನೆಯಿಂದ ಬರಬೇಕಾದ ಬಳುವಳಿಯಾಗಿ ಚಿನ್ನ ಬೆಳ್ಳಿ ಒಡವೆಯ ಐಶ್ವರ್ಯವನ್ನು ನಾನು ಕೊಟ್ಟಿಲ್ಲ. ದೇವರು ನನಗೆ ನನ್ನ ಹೆಂಡತಿಗೆ ಆಯುಷು ಆರೋಗ್ಯ ಏನಾರ ಕೊಟ್ಟಿದ್ರೆ ಮುಂದೊಂದು ದಿನ ಖಂಡಿತ ಅದೆಲ್ಲನೂ ಮಾಡಿಸ್ಕೊಂಬಂದು ಕೊಡ್ತೀನಲ್ಲ. ಅಣ್ಣ, ರಾಮ ಸೀತೆ ಲಕ್ಷ್ಮಣ ನೀವಿರ್ಬೇಕಾದ್ರೆ ನೀವೇ ನನಗೆ ಬೆಳ್ಳಿ ಬಂಗಾರ ಎಲ್ಲ. ಒಬ್ಬ ಆಚಾರ್ಯ ತನ್ನ ಕಲ್ಪನೆಗೋಸ್ಕರ ಚಿತ್ರಿಸೋ ಆ ಚಿನ್ನ ಚೂರಿಗಿಂತನೂ ನೀವೇ, ನಿಮ್ಮ ಪ್ರೀತಿನೇ ನನಗೆಲ್ಲ. ನಿಮ್ಮ ಪ್ರೀತಿ